ಹಾರ್ಮುಜ್ ಜಲಸಂಧಿ ಕೇವಲ ಸಮುದ್ರ ಮಾರ್ಗವಲ್ಲ, ಇದು ವಿಶ್ವದ ಆರ್ಥಿಕತೆಯ ಹೃದಯ ಬಡಿತದಂತಿದೆ. ವಿಶ್ವದ ತೈಲ ಸಾಗಣೆಯ ದೊಡ್ಡ ಭಾಗ ಈ ಕಿರಿದಾದ ಜಲಮಾರ್ಗದ ಮೂಲಕವೇ ಸಾಗುತ್ತೆ. ಪ್ರತಿ 5 ಹಡಗುಗಳಲ್ಲಿ 1 ಹಡಗು ಹಾರ್ಮುಜ್ ಮೂಲಕ ಹಾದು ಹೋಗುತ್ತೆ. ಸಾವಿರಾರು ಟನ್ ಕಚ್ಚಾ ತೈಲ ಮತ್ತು ಅನಿಲ ಇಲ್ಲಿ ಸಾಗುತ್ತೆ. ಇಂತಹ ಮಹತ್ವದ ಮಾರ್ಗ 6 ತಿಂಗಳ ಕಾಲ ಸಂಪೂರ್ಣವಾಗಿ ಸ್ಥಗಿತವಾದರೆ ಏನಾಗುತ್ತೆ ಎಂಬ ಪ್ರಶ್ನೆ ಈಗ ಜಗತ್ತನ್ನ ಕಾಡ್ತಾ ಇದೆ. ಒಂದು ವೇಳೆ ಈ ಹಾರ್ಮುಜ್ ಜಲಸಂಧಿ 6 ತಿಂಗಳು ಮುಚ್ಚಿದ್ರೆ ಪರಿಸ್ಥಿತಿ ಏನಾಗುತ್ತೆ? ಜಗತ್ತು ಈ ಆಘಾತವನ್ನ ತಡೆದುಕೊಳ್ಳೋಕೆ ಸಾಧ್ಯವಾಗುತ್ತಾ? ಹೀಗೆ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಒಂದು ಅಮೆರಿಕನ್ ಪತ್ರಿಕೆಯ ವರದಿ ಪ್ರಕಾರ ಅಮೆರಿಕದ ರಕ್ಷಣಾ ಇಲಾಖೆ ಪೆಂಟಗನ್ ಹಾರ್ಮುಜ್ ಜಲಸಂಧಿಯಲ್ಲಿ ಇರಿಸಲಾದ ಸಮುದ್ರ ಗಣಿಗಳನ್ನು ತೆರವುಗೊಳಿಸಿ ಕನಿಷ್ಠ 6 ತಿಂಗಳು ಬೇಕು ಅಂತ ಯುಎಸ್ ಶಾಸಕರಿಗೆ ತಿಳಿಸಿದೆ. ಅದು ಯುದ್ಧ ಸಂಪೂರ್ಣ ನಿಂತರೆ ಮಾತ್ರ ಈ ಕಾರ್ಯ ಪ್ರಾರಂಭವಾಗಬಹುದು ಅಂತ ಹೇಳಲಾಗಿದೆ. ಈ ಮಾಹಿತಿ ಹೊರಬಿದ್ದ ನಂತರ ಜಾಗತಿಕ ಮಟ್ಟದಲ್ಲಿ ಆತಂಕ ಹೆಚ್ಚಾಗಿದೆ ಮತ್ತು ರಾಜಕೀಯ ಮಟ್ಟದಲ್ಲೂ ಚರ್ಚೆಗಳು ತೀವ್ರಗೊಂಡಿದೆ. ಈ ವರದಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಹಾರ್ಮುಜ್ನಿಂದ ತೈಲ ಸರಬರಾಜು ನಿಜವಾಗಿಯೂ 6 ತಿಂಗಳ ಕಾಲ ಕಡಿತಗೊಳ್ಳುತ್ತಿದೆಯಾ? ಜಗತ್ತಿನ ಆರ್ಥಿಕತೆ ಇಷ್ಟು ದೊಡ್ಡ ಆಘಾತವನ್ನ ತೆಗೆದುಕೊಳ್ಳುತ್ತಾ? ಗಣಿಗಳನ್ನು ತೆರವುಗೊಳಿಸೋಕೆ ಇಷ್ಟು ಸಮಯ ಯಾಕೆ ಬೇಕು? ಈ ಪ್ರಶ್ನೆಗಳ ಉತ್ತರ ತಿಳಿಯೋಕೆ ಮೊದಲು ಸಮುದ್ರ ಗಣಿಗಳು ಎಂದ್ರೇನು ಅನ್ನೋದನ್ನು ತಿಳಿದುಕೊಳ್ಬೇಕು. ಸಮುದ್ರ ಗಣಿಗಳು ಮೂಲತಃ ನೀರಿನೊಳಗಿನ ಬಾಂಬ್ಗಳು. ಹಡಗುಗಳಿಗೆ ಹಾನಿ ಮಾಡುವಂತೆ ಅವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸಾಮಾನ್ಯವಾಗಿ ಅವುಗಳನ್ನು ಸಮುದ್ರದ ತಳಕ್ಕೆ ಹಗ್ಗ ಅಥವಾ ಸರಪಳಿಯಿಂದ ಕಟ್ಟಲಾಗುತ್ತೆ ಮತ್ತು ನೀರಿನ ಮೇಲ್ಮೈಯಿಂದ 5 ರಿಂದ 10 ಮೀಟರ್ ಆಳದಲ್ಲಿ ತೇಲುವಂತೆ ಇಡಲಾಗುತ್ತೆ. ಕೆಲವು ಗಣಿಗಳನ್ನು ಸಂಪೂರ್ಣವಾಗಿ ಸಮುದ್ರ ತಳದಲ್ಲೇ ಅಡಗಿಸಲಾಗುತ್ತೆ. ಒಂದು ಗಣಿ 100 ರಿಂದ 500 ಕಿಲೋಗ್ರಾಂ ಸ್ಫೋಟಕವನ್ನು ಹೊಂದಿರುತ್ತೆ. ಈ ಗಣಿಯನ್ನು ಇರಾನ್ ಸಣ್ಣ ಮತ್ತು ವೇಗದ ದೋಣಿಗಳ ಮೂಲಕ ಸಮುದ್ರದಲ್ಲಿ ಬೀಳಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಲಾಗುತ್ತೆ. ಪ್ರತಿ ದೋಣಿ 2 ಅಥವಾ 3 ಗಣಿಗಳನ್ನು ಹೊತ್ತೊಯ್ಯಬಹುದು. ರಾತ್ರಿ ವೇಳೆಯಲ್ಲಿ ಅಥವಾ ರಹಸ್ಯವಾಗಿ ಈ ಗಣಿಗಳನ್ನು ಸಮುದ್ರಕ್ಕೆ ಹಾಕಬಹುದು. ಕೆಲವನ್ನ ಜಲಾಂತರ್ಗಾಮಿ ನೌಕೆಗಳಿಂದ, ಕೆಲವನ್ನ ಮೀನುಗಾರಿಕಾ ದೋಣಿಗಳು ಅಥವಾ ನಾಗರಿಕ ದೋಣಿಗಳಿಂದ ಬೀಳಿಸಲಾಗುತ್ತೆ. ಕೆಲವೊಮ್ಮೆ ರಾಕೆಟ್ಗಳು ಅಥವಾ ಕ್ಷಿಪಣಿಗಳ ಮೂಲಕವೂ ಸಮುದ್ರ ಗಣಿಗಳನ್ನು ಬಿತ್ತರಿಸುತ್ತಾರೆ. ಕೆಲವು ಗಣಿಗಳು ಜಿಪಿಎಸ್ ತಂತ್ರಜ್ಞಾನ ಬಳಸಿ ತೇಲ್ತಾ ಇರುತ್ತೆ. ಇವುಗಳನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ. ಸಮುದ್ರ ಗಣಿಗಳ ಕಾರ್ಯವಿಧಾನ ಸರಳವಾದರೂ ಅಪಾಯಕಾರಿ. ಮೊದಲು ಗಣಿಗಳನ್ನು ಹಾಕಬೇಕಾದ ಸ್ಥಳವನ್ನ ಆಯ್ಕೆ ಮಾಡಲಾಗುತ್ತೆ. ಹಡಗು, ಜಲಾಂತರ್ಗಾಮಿ ನೌಕೆ ಅಥವಾ ವಿಮಾನಗಳಿಂದ ಗಣಿಗಳನ್ನು ನೀರಿಗೆ ಬಿಡ್ತಾರೆ. ಅವು ನೆಲದಲ್ಲಿ ಅಥವಾ ನಿರ್ದಿಷ್ಟ ಆಳದಲ್ಲಿ ಸ್ಥಿರವಾಗಿರುತ್ತೆ. ನಂತರ ಗಣಿಗಳಲ್ಲಿ ಇದ್ದ ಸಂವೇದಕ ವ್ಯವಸ್ಥೆಯನ್ನ ಸಕ್ರಿಯಗೊಳಿಸಲಾಗುತ್ತೆ. ಹಡಗು ಅದರ ವ್ಯಾಪ್ತಿಗೆ ಬಂದಾಗ ಅದರ ಸದ್ದು, ಒತ್ತಡ ಅಥವಾ ಚುಂಬಕೀಯ ಗುರುತುಗಳನ್ನು ಗಣಿ ಪತ್ತೆ ಹಚ್ಚುತ್ತೆ. ಹಡಗು ಸಮೀಪ ಬರ್ತಾ ಇದ್ದಂತೆ ಗಣಿ ಪ್ರಚೋದನೆಗೊಂಡು ಭಾರೀ ಸ್ಫೋಟ ಉಂಟು ಮಾಡುತ್ತೆ.